ಇಸ್ರೇಲ್ ದಾಳಿಯಲ್ಲಿ ಇರಾನ್ಗೆ 7 ಅಧಿಕಾರಿಗಳ ಸಾವಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಲ್ಲಿ 7 ಜನ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಪ್ರಮುಖ ಅಧಿಕಾರಿಗಳಿವರು. ಫೈಟರ್ ಜೆಟ್ಗಳು ನಡೆಸಿದಂತಹ ದಾಳಿಯಲ್ಲಿ 7 ಮಂದಿ ಅಧಿಕಾರಿಗಳ ಸಾವಾಗಿದೆ. 7 ಅಧಿಕಾರಿಗಳನ್ನ ಕೊಂದ ಬಗ್ಗೆ ಇಸ್ರೇಲ್ ವಾಯುಪಡೆ ಟ್ವೀಟ್ ಅನ್ನು ಮಾಡಿದೆ. ಇರಾನ್ನ ರಕ್ಷಣಾ ಸಚಿವ ಸೇರಿ ಕಮಾಂಡರ್ ಸೇರಿ ಒಟ್ಟು 7 ಅಧಿಕಾರಿಗಳ ಸಾವಾಗಿದೆ. ಸಲೇಹ್ ಅಸಾದಿ, ಮೊಹಮ್ಮದ್ ಶಿರಾಜಿ, ಹುಸೇನ್ ಜಬಲ್ ಅಮೇಲಿಯನ್ ಹಾಗೆಯೇ ರೇಜಾ ಮುಜಾಫರಿ ನಿಯಾ ನಿಧನ ಹೊಂದಿದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಹರೈನ್ನಲ್ಲಿರುವಂತಹ ಕನ್ನಡಿಗ ಆಗಿರುವಂತಹ ಸಫ್ವಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಫ್ವಾನ್ ಅವರೇ? ಧ್ವನಿ ಕೇಳಿಸ್ತಾ ಇದೆ. ಗಮನಿಸ್ತಾ ಹೋಗ್ಬೋದು, ಇರಾನ್ ಇಸ್ರೇಲ್ನ ಯುದ್ಧದ ಸಂದರ್ಭದಲ್ಲಿ ಬಹರೈನ್ನಲ್ಲೂ ಕೂಡ ಒಂದಷ್ಟು ಅಟ್ಯಾಕ್ಗಳಾಗ್ತಾ ಇದೆ, ಅಬುದಾಬಿ ಕತಾರ್ನಲ್ಲೂ ಕೂಡ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ? ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವಾಗ ಇಲ್ಲಿ 4:15 ಗಂಟೆ ಅಂದ್ರೆ ಒಂಥರ 4:15 ಗಂಟೆ ಸಮಯ ಬೆಳಿಗ್ಗೆ. ಇಲ್ಲಿ ನನ್ನ ಲೈಫ್ ಅಲ್ಲಿ ನಾನೊಂದು 12 ವರ್ಷ ಆಯ್ತು ಬಹರೈನಲ್ಲಿ ಇರೋದು. ಸೊ ಇಂತ ಒಂದು ಪರಿಸ್ಥಿತಿನ ನಾನು ಯಾವತ್ತೂ ಕೂಡ ನೋಡಿಲ್ಲ. ಇವತ್ತು ನಿದ್ದೆ ಇಲ್ಲದ ರಾತ್ರಿಗಳು ನಾವೆಲ್ಲ ಕಳೆದದ್ದು ಆಕ್ಚುಲಿ. ಸೊ ನಿನ್ನೆ ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಇಲ್ಲಿನ ಏನು ಬಹರೈನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅವರು ಟಾರ್ಗೆಟ್ ಮಾಡೋದು ಇರಾನ್ ಅವರು. ಸೊ ತುಂಬಾನೇ ಆ ಭಾಗಗಳು ಡ್ಯಾಮೇಜ್ ಆದ ತರ ನ್ಯೂಸ್ ಬರ್ತಾ ಇದೆ, ನಮ್ಮ ಕಣ್ಣಾರೆಲ್ಲ ನಾವು ನೋಡಿದ್ದೇವೆ ಅದು. ಸೊ ಏನಂದ್ರೆ ನಮ್ಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಏನು ಅಂತ ಹೇಳುವಂತ ಒಂದು ಕ್ಲಾರಿಟಿನೇ ಇಲ್ಲ. ಮತ್ತೆ ಇಲ್ಲಿನ ಮಿನಿಸ್ಟ್ರಿ, ಇಲ್ಲಿನ ಗವರ್ಮೆಂಟ್ ಸರ್ಕಾರ ಮೊಬೈಲ್ಗಳಿಗೆ ಸಂದೇಶ ರವಾನಿಸ್ತಾ ಇದೆ, ಪ್ಯಾನಿಕ್ ಆಗ್ಬೇಡಿ ಆ ತರ ಈ ತರ ಅಂತ. ಖಂಡಿತವಾಗಿಯೂ ಈ ದೇಶದ ಮೇಲೆ ನಮ್ಗೆ ಒಂದು ನಂಬಿಕೆ ಇದೆ. ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಇಂಟರಾಕ್ಟ್ ಮಾಡಿಕೊಂಡು ನಮ್ಮ ದೇಶದ ಜನರನ್ನು, ನಮ್ಮ ಕನ್ನಡಿಗರನ್ನು, ಎಲ್ಲ ಜನರನ್ನು ಕೂಡ ಸುರಕ್ಷಿತರನ್ನಾಗಿ ಮಾಡೋಕೆ ಕ್ರಮ ಕೈಗೊಳ್ಬಹುದು ಅನ್ನುವಂತ ಒಂದು ದೊಡ್ಡ ಭರವಸೆ ನಮ್ಗೆ ಇದೆ. ಸೊ ಮತ್ತೆ ನೋಡಿ, ಅವ್ರು ಆಕ್ಚುಲಿ ಇರಾನ್ ಟಾರ್ಗೆಟ್ ಮಾಡ್ತಾ ಇರೋದು ಗಲ್ಫ್ ಕಂಟ್ರಿ ಅನ್ನಲ್ಲ. ಆಕ್ಚುಲಿ ಗಲ್ಫ್ ಕಂಟ್ರಿಯಲ್ಲಿರುವಂತಹ ನೇವಿ ಬೇಸ್ ಏನಿದೆ, ಅಮೆರಿಕದ ಸೇನಾ ನೆಲೆಗಳೇನಿದೆ, ಅದರ ಮೇಲೆ ಅವರು ಆಕ್ರಮಣ ಮಾಡಿರೋದು. ಸೊ ಆಕ್ಚುಲಿ ನಮ್ಗೆ ನೋಡುವಾಗ ಏನಾಗುತ್ತೆ ಅಂದ್ರೆ, ನನ್ನ ಕಣ್ಣ ಮುಂದೆ ನಾನೊಂದು 2 ಬಿಲ್ಡಿಂಗ್ಗಳು ಒತ್ತಿ ಹುರಿಯುವುದನ್ನು ನೋಡಿದ್ದೇನೆ ನಿನ್ನೆ ರಾತ್ರಿ ಇವತ್ತೇ ರಾತ್ರಿ, ಈಗ ಕಳೆದ ಒಂದು 5 ಗಂಟೆಯ ಹಿಂದ್ಗಡೆ. ಸೊ ಅದು ಆಕ್ಚುಲಿ ನಾನಿರೋದು ಬಹರೈನ್ನ ಮನಾಮ್ ಅಂತ ಹೇಳಿ, ಬಹರೈನ್ನ ರಾಜಧಾನಿ. ಸೊ ಆಕ್ಚುಲಿ ಏನಾಗ್ತಿದೆ ಅಂದ್ರೆ, ಇವಾಗ ನೋಡಿ ನಮ್ಗೆ ಎಷ್ಟೇ ಅವರು ನೀವು ಪ್ಯಾನಿಕ್ ಆಗ್ಬೇಡಿ ನಾವಿದ್ದೇವೆ ಅಂತ ಹೇಳಿದ್ರು ಕೂಡ ನಮ್ಮ ಕಣ್ಣಾರೆ ಈ ತರ ಕಾಣುವಾಗ ಆಬ್ವಿಯಸ್ಲಿ ನಾವು ಮನುಷ್ಯರಾಗಿ ನಮ್ಗೆ ಅದು ತುಂಬಾನೇ ಭಯಭೀತಿ ಆಗ್ತದೆ. ಮತ್ತು ಫ್ಯಾಮಿಲಿ, ನಾವು ಇವಾಗ 4 ಅಂತಸ್ತಿನ ಬಿಲ್ಡಿಂಗ್ ಅಲ್ಲಿ ಇದ್ರೆ ಎಲ್ಲ ಅಂತಸ್ತಿನ ಅವರು ಮೇಲ್ಗಡೆ ಬಂದು ನೋಡುವಾಗ ಮಕ್ಕಳು ಚೀರಾಟ ಮಾಡುವುದನ್ನು, ಬೊಬ್ಬೆ ಹಾಕುವುದನ್ನು, ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಅವರ ಜೀವದ ಮೇಲೆ ಆಸೆ ಇರುತ್ತೆ. ಸೊ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಇಂಥದ್ದನ್ನೆಲ್ಲ. ಟಿವಿಯಲ್ಲೆಲ್ಲ ಅಲ್ಲಿ ಯುದ್ಧ ಆಯ್ತಂತೆ, ಅಲ್ಲಿ ಬಿಲ್ಡಿಂಗ್ ಬಿತ್ತಂತೆ ಎಲ್ಲ ನಾವು ನೋಡ್ತಾ ಇದ್ವಿ. ಇದನ್ನು ಕಣ್ಣಾರೆ ನೋಡುವಾಗ ತುಂಬಾನೇ ಇದೊಂಥರ ಬೇಗ ಒಂದು ಸೇಫ್ ಆಗಿರ್ಲಿ, ಶಾಂತಿಯಿಂದ ಇರ್ಲಿ ಜಗತ್ತು. ಸೊ ಯಾರೋ ಯುದ್ಧ ಪ್ರಾರಂಭ ಮಾಡ್ತಾರೆ, ಅದೆಷ್ಟೋ ಮುಗ್ಧ ಮಕ್ಕಳು ಸಾಯ್ತಾರೆ, ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ನಷ್ಟವೇ ಹೊರತು ಲಾಭ ಇದರ ಹಿಂದೆ ಖಂಡಿತವಾಗಿಯೂ ಇಲ್ಲ. ಸೊ ನಾವೆಲ್ಲರೂ ಬೇಕಾಗಿರೋದು ಇಷ್ಟೇ. ಇವಾಗ ನೀವು ನ್ಯೂಸ್ ಚಾನೆಲ್ ಆಗಿ ನಾವಿರ್ಲಿ, ನಾವೊಂದು ಬೇಸಿಕ್ಲಿ ನಾವು ಮಾನವೀಯತೆ ಇರುವಂತಹ ಮನುಷ್ಯರಾಗಿ ಯೋಚಿಸ್ಬೇಕು ಇಂತಹ ವಿಷಯಗಳನ್ನು. ಕಾರಣ ಇದರಲ್ಲಿ ಅದು ಕ್ರಿಶ್ಚಿಯನ್ ದೇಶ, ಇದು ಮುಸ್ಲಿಂ ದೇಶ, ಇನ್ನೊಂದು ಮಗದೊಂದು ಅಂತ ಏನು ಮಾತಾಡ್ಲಿಕ್ಕಿಲ್ಲ. ಪ್ರತಿಯೊಂದು ಮನುಷ್ಯರ ದೇಹದಲ್ಲಿ ಹರಿಯುವುದು ರಕ್ತನೇ. ಪ್ರತಿಯೊಂದು ಜೀವಿಗೂ ಕೂಡ ನೋವಿರುತ್ತೆ. ಇರಾನ್ ಇಸ್ರೇಲ್ಗೂ ದಾಳಿ ಮಾಡಬಾರ್ದು, ಇಸ್ರೇಲ್ ಇರಾನ್ಗೂ ದಾಳಿ ಮಾಡು, ಎಲ್ಲ ಈ ತರ ಆಗ್ಬಾರ್ದು ಖಂಡಿತ. ಏನೋ ಅವರ ದ್ವೇಷ, ಅಹಂಕಾರ ರಾರಾಜಿಸುತ್ತೆ ಹೊರತು. ಇಲ್ಲಿ ನೋಡಿ, ಇಸ್ರೇಲ್ನ ಅಮೆರಿಕದ ಒಂದು ಮಗು ತೀರಿ ಹೋದ್ರು ಕೂಡ ನಾವೆಲ್ಲ ಕಂಬನಿ ಮಿಡಿಬೇಕು. ಅದು ಮುಸ್ಲಿಂ ರಾಷ್ಟ್ರದಿರ್ಲಿ, ಇನ್ನೊಂದೇ ಆಗಿರ್ಲಿ. ಇನ್ನೊಂದು ಮುಸ್ಲಿಂ ರಾಷ್ಟ್ರ ಅನಿಸಿಕೊಂಡಂತಹ ರಾಷ್ಟ್ರದಲ್ಲಿ ಮಕ್ಕಳ ಹತ್ಯೆ ಆದ್ರೂ ಕೂಡ, ಅಲ್ಲಿನ ನಿವಾಸಿಗಳ ಹತ್ಯೆ ಆದ್ರೂ ಕೂಡ ನಾವು ಮರುಗ್ಬೇಕು. ನಾವು ಯಾವ ರೀತಿಯಿಂದಲೂ ಕೂಡ ಸಂಭ್ರಮ ಪಡುವಂತಹ ಒಂದು ಪ್ರಮೇಯಕ್ಕೆ ಹೋಗ್ಬಾರ್ದು. ಕಾರಣ ನೋಡಿ, ನಮ್ಗೆ ಭೂಮಿ ಮೇಲೆ ಒಂದು 400-500 ವರ್ಷ ಬದುಕ್ಲಿಕ್ಕೆ ಇಲ್ಲ ನಮ್ಗೆ. ನೋಡಿ, ನಮ್ಗೆ ಕೇವಲ ಒಂದು ದಿನ ಬಹರೈನಲ್ಲಿ ಆಗಿರುವಂತಹ ಈ ಒಂದು ಸಿಚುವೇಶನ್ ನೋಡಿ.